ಇವತ್ ಬ್ಯಾಡ ಇನ್ನೊಂದ್ಸತಿ ಬತ್ತೀರ ಫೋನ್ ಮಾಡಿರ್ತೀನಿ, ಮುದ್ದೆ ಕಟ್ಟಿರ್ತೀನಿ, ಬಂದು ಉಂಡು ನೋಡುವಾಗ. ಹೌದಾ? ಇವತ್ತಿಂದ ಡೈಲಿ ವ್ಲಾಗ್ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಯಾರ್ಯಾರು ದಯವಿಟ್ಟು ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಚಾನಲ್ಗೆ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಒಬ್ಬ ಡೆಲಿವರಿ ಬಾಯ್ ನಮ್ಮ ಲೈಫ್ ಯಾವ ಥರ ಇರುತ್ತೆ ಅನ್ನೋದನ್ನು ಸ್ವಲ್ಪ ನಿಮಗೂ ಸ್ವಲ್ಪ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರ್ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೆಲವೊಬ್ಬರಿಗೆ ಕಾಯ್ಬೇಕಾಗುತ್ತೆ, ಏನೂ ಮಾಡೋಂಗಿಲ್ಲ ಪರಿಸ್ಥಿತಿ. ಸ್ವಲ್ಪ ಅವ್ರು ಬೆಳಗ್ಗೆನೇ ಫೋನ್ ಮಾಡಿದರು, ಬರ್ತೀನಿ ಅಂತ ಹೇಳಿದ್ದೆ 9:15ಗೆ, ಇನ್ನೂ ತೆಗ್ದಿಟ್ಟಿಲ್ಲ. ಮನೆ ನೋಡಿ ಒಂದು ದೂರ ಇದೆ. ಅಕ್ಕ ಗ್ಯಾಸ್ ಬಂದಿತ್ತೆ, ಬಂದು 10 ನಿಮಿಷ ಆಯ್ತು, ಆರನ್ ಮಾಡ್ತಾ ಇದ್ದೀನಿ, ಒಬ್ರು ಬರ್ತಾಯಿಲ್ಲ. ಬರ್ತೀರಾ ಒಂಚೂರು ಬೇಗ? ಅದಕ್ಕೆ ಸಿಲಿಂಡರ್ನ ತೆಗ್ದಿಟ್ಟಿಲ್ವಲ್ಲ, ನೋಡಿದೆ, ಅದಕ್ಕೆ ಫೋನ್ ಮಾಡಿದೆ. ಒಂಚೂರು ಬೇಗ ಬಂದ್ರೆ ಕೊಡ್ತೀನಿ. ಇಲ್ಲ ಮೇನ್ ರೋಡಲ್ಲಿ ನಿಂತಿದ್ದೀನಿ. ದುಡ್ಡಿಲ್ಲ? ಮತ್ತೆ ಬೆಳಗ್ಗೆ ಫೋನ್ ಮಾಡಿದಾಗ್ಲಾರ ಹೇಳ್ಬಾರ್ದನಕ, ಸುಮ್ಮನೆ ಬಂದು 1/4 ಗಂಟೆ ನಿಂತ್ಕೊಂಡೆ ಇಲ್ಲಿ. ಸರಿ ಆಯ್ತು ಬಿಡಿ. ಸರಿ ಸರಿ ಆಯ್ತು ಬಿಡಿ. ಆಯ್ತು ಆಯ್ತು. ಈಗ ನೆಕ್ಸ್ಟ್ ಕೆಲಸ ನಮ್ಮದು, ಯಾರ್ಯಾರು ಬುಕ್ ಮಾಡಿದಾರಲ್ಲ ಎಲ್ಲರಿಗೂ ಕುತ್ಕೊಂಡು ಫೋನ್ ಮಾಡಬೇಕು. ಅಣ್ಣ ಗ್ಯಾಸ್ ಬುಕ್ ಆಗಿದೆ, ಮೊಬೈಲಿಗೆ OTP ಬಂದಿದೆ, ಸಿಲಿಂಡರ್ ತೆಗೆದಿಟ್ಬಿಡಿ, ಸಿಲಿಂಡರ್ ತೆಗೆದು ಹೊರಗಡೆ ಇಡಿ, ಬರ್ತೀನಿ ಅಂತ ಟೈಮಿಂಗ್ಸ್ ಹೇಳ್ಬೇಕು ಅವ್ರಿಗೆ. ಏನು 52 ಜನದ ಬುಕ್ ಆಗಿದೆ, ಪೂರ್ತಿ ಎಲ್ಲರಿಗೂ ಫೋನ್ ಮಾಡಬೇಕು. ಫೋನ್ ಮಾಡಿ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆಮೇಲೆ ಹೋಗ್ಬೇಕು. ನಾವು ಅಷ್ಟೊತ್ತಿಗೆ ತಿಂಡಿ ತಿನ್ಕೊಂಡು ಹೊರಡ್ಬೇಕಾಗುತ್ತೆ. ಸೊ ಟೈಮು 10 ಗಂಟೆ ಆಯಿತು. ಈಗ ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ತಿಂಡಿ ತಿನ್ನಕ್ಕೆ ಹೋಗೋಣ. ಇಲ್ಲಿ ಹೋಟೆಲ್ ಬಂದ್ಬಿಟ್ಟು ಇದು ಬ್ಯಾಂಗ್ಳೂರ್ ಟು ಹಾಸನ್ ಹೈವೇಲಿ ಹೋಟೆಲ್ SRS. ನಮಗೆ ಗೊತ್ತಿರೋರು ತಾನೆ. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಊಟ, ಮಧ್ಯಾಹ್ನ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಯಾರು ಬೆಂಗಳೂರು ಟು ಹಾಸನ್ ಹೋಗೋರು ಇದ್ರೆ ಇಲ್ಲೊಂದ್ಸಲ ಬೆಳಗ್ಗೆ ಹೊತ್ತು ಬಂದು ಟ್ರೈ ಮಾಡಿ. ಬನ್ನಿ ತಿಂಡಿಗೆ ಹೋಗೋಣ. ಏನಿದೆ ತಿಂಡಿ? ಆಂಟಿ ಏನಿದೆ ತಿಂಡಿ? ಪ್ಲೇಟ್ ಪಲಾವ್ ಕೊಡಿ. ತಿಂಡಿ ಇವತ್ತು ಪಲಾವ್. ಕೈ ನೋಡಿ ನಮ್ಮ ಕೈಯೋ ಜಾಸ್ತಿ ಫುಲ್ಲು ಕರೆ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಎಷ್ಟು ವಾಶ್ ಮಾಡಿದ್ರು ಹೋಗಲ್ಲ, ಸ್ಪೂನೆಲ್ಲ ತಿಂದುಬಿಡೋಣ. ಹಲೋ ಹಲೋ, ಯಾರ್ದು ಹೇಳಿ? ರುಕ್ಮಿಣಿ. ಯಾವ್ದು ಹೇಳು? ಹಲೋ, SK ರುಕ್ಮಿಣಿ. ಆಗಿತ್ತಣ್ಣ, ತೆಗ್ದಿಡಿ, ಬರುತ್ತೆ 3 ಗಂಟೆ ಹೊತ್ತಿಗೆ. ಹಾಂ ಹೊರಗಡೆ ಇಡಿ, ನೀವು ಇಲ್ದವ್ರೆ ಬುಕ್ಕು ಮೊಬೈಲೆಲ್ಲ ತೆಗ್ದಿಟ್ಟು ಹೋಗಿ. ಇಲ್ಲ OTP ಬರ್ದಿಟ್ಟು ಹೋಗಿ, ಮೊಬೈಲ್ ಇಲ್ದ ಹೋದರೆ ಒಂದು 3 ಇಲ್ಲ 4 ಗಂಟೆ ಹೊತ್ತಿಗೆ ಬರ್ತೀನಿ. ಸರಿ ಅಣ್ಣ, ಆಯಿತು.
ತಿಂಡಿ ಬಂತು ನಮ್ಮದು. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ಬಂದವರು. ನಮ್ಮೂರನ್ನೊಬ್ಬ ಹುಡುಗ ಸಿಗ್ತಾ, ಅಣ್ಣ ದುಡ್ಡಿದ್ರೆ ಕೊಡೋಣ ಜೆರಾಕ್ಸ್ ಮಾಡಿಸ್ಬೇಕು 4 ರೂಪಾಯಿ ಅಂತ. ಗಾಡಿ ಸೈಡಿಗೆ ಹಾಕಿ ನಿಲ್ಲಿಸಿ ಅವನ್ನ ಸ್ವಲ್ಪ ಹೊತ್ತು ಮಾತಾಡಿಸಿ ಆಮೇಲೆ ಹೋದೆ. ಅವನು 4 ರೂಪಾಯಿ ಕೇಳ್ದ, ಕೊನೆಗೆ 10 ರೂಪಾಯಿಗೆ ಬರೀ ಹಾಕ್ತ್ಯ. ಜೆರಾಕ್ಸ್ 4 ರೂಪಾಯಿ ಅಂದ, ಕೊನೆಗೆ 10 ರೂಪಾಯಿ ಇಸ್ಕೊಂಡ. ಅದು ಯಾವಾಗ ಕೊಟ್ಟಿದೆ ದುಡ್ಡು ಹಿಂಗೆ ಕೇಳ್ತಾ ಇದೆಯಲ್ಲ? ಎಷ್ಟು ಬೇಕು? 4 ರೂಪಾಯಿ ಅಂದೆ, ಅಲ್ಲೇ 10 ರೂಪಾಯಿಗೆ ಹೋಯ್ತಲ್ಲ ಇದಾಕ್ಲ. ಕರೆಕ್ಟಾಗಿ ಹೇಳು ಎಷ್ಟು ಸಾಕ ಸ್ಕೂಲ್ ಇಲ್ಲ ಕಲರ್ ಬಟ್ಟಲ್ ಇದೆಯಾ? ಬುಧವಾರ ಕಲರ್ ಬಟ್ಟ. ಓಹೋ ಏನಪ್ಪ ಸಮಾಚಾರ? ಈಗ 5 ರೂಪಾಯಿ ತಂದು ಏನ್ ಮಾಡ್ತೀಯ? ವಿಡಿಯೋ ಮಾಡ್ತಾ ಇದ್ರಿ ಗಡ್ಡ ವಿಡಿಯೋ ಮಾಡ್ತಾ ಏನ್ ಮಾಡ್ತೀಯ? OTP ಇಲ್ಲ, ಫೋನ್ ಇಟ್ಕೊಂಡು OTP ಯಾರ ಹೆಸರು ಇರೋದು ಕಾರ್ಡು? ಏನ್ ಹೆಸರು? ನೇತ್ರಾವತಿ. ಬುಕ್ ಆಯ್ತಾ? ರಾತ್ರಿ ನೀವೇ ಮಾಡಿದ್ರಲ್ಲ. OTP ಹೇಳಿದ್ರಾ? OTP ಹೇಳಿಲ್ಲ, ಒಟ್ಟಿನಲ್ಲಿ ಬುಕ್ ಆಯ್ತು ಅಂತ ನೀವೇ ಮಾಡಿದ್ರ ಬೆಳಿಗ್ಗೆ. ಆನಂದ ಅಂತ ಐತೆ ಅಂದ್ರೆ ನಮ್ಮನೆಯವರು ಹಣ ಓಡಾಡಕ್ಕವಲ್ಲ, ನನ್ನ ಹೆಸರಿಗೆ ಮಾಡಿತೆ ಅಂತ. ಅವ್ರ ಹೆಸರಲ್ಲ ಐತೆ, ನಿಮ್ಮ ಹೆಸರಲ್ಲ ಇರೋದು. ಮಾಡಿದೀವಿ ಅಂತ ಅನ್ಕೊಂಡು ಚಂದ್ರಗೋಗಿ ಮಾಡ್ಸಿದ್ವಿ ಚಂದ್ರಾಮದಲ್ಲಿ. ಯಾವಾಗ? ಅಲ್ಲೇ ಸುಮಾರು ದಿವಸ ಆಯ್ತು, ಆಗ್ಲೇ ಮಾಡ್ಸಿ ಅಂದ್ರಲ್ಲ ನೀವು. ಕಾರ್ಡ್ ನಿಮ್ಮ ಹೆಸರಲ್ಲ ಐತೆ ಅಲ್ಲ, ಆನಂದ ಅವ್ರ ಹೆಸರಲ್ಲ ಐತೆ, ಅವರು ನಿಮ್ಮ ಹೆಸರಲ್ಲ. ನೀವೇ ಮಾಡೋಣ, ಅದೇನು ನಾನು ಕೊಡ್ತೀನಿ. ನಾನು ಹೆಬ್ಬೆಟ್ಟ ನಿಂದ ಕೈ ಹೆಬ್ಬೆಟ್ಟು ನಾನ್ ಕೊಡಕಾತಿತ್ತನವ, ನೀನೇ ಹೋಗ್ಬಿಟ್ಟು ಅಲ್ಲಿ ಮಾಡಿಸ್ಬಿಟ್ಟು. ಅಲ್ಲಿ ಹೋಗ್ಬಿಟ್ಟು ಮಾಡಿಸ್ಬಿಟ್ಟು ಬಾ. ಸರಿ ಅಣ್ಣ. ಹೇಳಿದ್ರೆ ಅರ್ಧ ಮುಗೀತು, ಇನ್ನೂ ಅರ್ಧ ಐತೆ. ಟೈಮು 12:30. ಇನ್ನೂ ಅರ್ಧ ಕೆಲಸ ಮುಗ್ದಿದೆ, ಇನ್ನೂ ಅರ್ಧ ಬಾಕಿ ಇದೆ. ಮಳೆ ಬೇರೆ ಬರಂಗೈತೆ, ನೋಡೋಣ. ಇನ್ನೊಂದು ರೆಡಿ ಇದೆ. ಬಲೆ 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 ಮನೆ ಬೇಗ ಕೊಡಿ. ಬುಕ್ ಆಯ್ತಾ? ಯಾರ ಹೆಸರು ಇರೋದು? ಶಿವರಾಮ್. ಹ್ಞೂ ಬುಕ್ ಆಯ್ತೆ, ನಾನೇ ಫೋನ್ ಮಾಡಿದ್ದಲ್ಲ ಬೆಳಿಗ್ಗೆ. ಇಲ್ಲ ಶಾಂತಿರಾಮದಲ್ಲಿ ಇದ್ದೀನಿ ಅಂದ್ರಲ್ಲ. ಹಾಂ ಸರಿ ಅಣ್ಣ, ಆಯ್ತು. ಹಾಂ
ತಗೊಳ್ಳಿ. ನಡಿ ಬನ್ನಿ. ಸರಿ ಆಯ್ತು. ಯಾರಾದರೂ ಡೆಲಿವರಿ ಬಾಯ್ಗಳು ನೋಡ್ತಾ ಇದ್ರೆ ಕಮೆಂಟ್ ಮಾಡಿ, ಯಾವ ಏಜೆನ್ಸಿ, ಯಾವ ರೂಟು ಅಂತ. ಸರ್ ಮಲ್ಲಿ ಮಾಡೋರಲ್ವಾ? ಈಗ ಅಲ್ಲ ಕಣ, ಈಗ ದುಡ್ಡು ಬರ್ತದೆ ಅದು ಹಂಗೆ ಮಾಡೋದು. ಅದೇ ದುಡ್ಡು ನೀನಿಗೆ ಬರಕಲ್ಲ ಬಿಡು, ಫ್ರೀ ಗ್ಯಾಸ್ ಹೆಂಗಸ್ರ ಹೆಸರಿಗೆ ಬರ್ತೈತೆ. ಅದೇ ಬಂದಲ್ಲ ಇನ್ನೊಂದು ಮದುವೆ ಬಿಡು. ₹2 ಇನ್ನೊಬ್ಬಳು ಇನ್ನೊಬ್ಬ ಕಡೆಗೆ ಬರೋಣ. ಇನ್ನೊಬ್ಳು ಮದುವೆ ಆದ್ರೆ ಸರ್ ಆತಿತ್ತಪ್ಪ. ಕಣಪ್ಪ ಅದೇ ಒಪ್ಕೋಬೇಕು. ನೋಡು ಏನ್ ಮಾಡ್ತೀಯ? ಅಯ್ಯೋ ಬೇಡ, ಹಿಂಗೆ ಕಾಲ ಮಾಡ್ತೀನಿ. ಹಿಂಗೆ ಕಾಲ ಮಾಡ್ತೀಯ? ಹೋಗುತ್ತೆ ಒಂದು ₹200-300 ಹೋಗುತ್ತೆ. ಎಷ್ಟು ವರ್ಷ ನಿಂಗೀಗ? ಏನು 85. 80? ಹೌದಾ? ಮತ್ತೆ ಇನ್ನು ಗಟ್ಮುಟ್ಟ ಚೆನ್ನಾಗಿ ಓಡಾಡ್ಕೊಂಡಿದ್ಯಲ್ಲ ಹೇಳು. ತಿರ್ಗಾಡಕ್ ಹಾಕೋ ಕಣ. ಅಡ್ಗೆ ನೀನೇ ಮಾಡ್ತೀಯಾ? ನೀನೇ ಮಾಡ್ತೀಯಾ? ಪರವಾಗಿಲ್ಲ ಹಂಗಾರೆ. ಏನೇನ್ ಮಾಡ್ತೀಯಾ? ಇನ್ನೇ ಮುದ್ದೆ ಮಾಡ್ಕೊತೀನಿ, ಸಾರು ಮಾಡ್ಕೊತೀನಿ. ಮುದ್ದೆನೂ ಮಾಡ್ತೀಯಾ? ಮುದ್ದೆನ ನೋಡು ಹಂಗಯ್ಯ. ಹೌದಾ? ಮತ್ತೆ ನೀನೇ ಮುದ್ದೆ ಮಾಡ್ತೀಯಾ? ಇನ್ಯಾರು ಮಾಡಿದ್ರ? ನಮ್ಮಲ್ಲಿ ಹೆಂಗೋಸ್ರೆ ಮುದ್ದೆ ತಿರ್ಬೇಕಲ್ಲಪ್ಪ, ಅಳ್ಳಾಡೋ ತರ ಮುದ್ದೆ ಮಾಡಕ್ಕೆ. ನೀನ್ ಮುದ್ದೆ ಮಾಡ್ತೀಯ ಅಂದ್ರೆ ಒಳ್ಳೆ ಕೆಲಸ ಮಾಡು. ಇವತ್ ಬೇಡ, ಇನ್ನೊಂದ್ ಸತಿ ಬರ್ತೀರಾ? ಫೋನ್ ಮಾಡಿರ್ತೀನಿ, ಮುದ್ದೆ ಕಟ್ಟಿರ್ತೀನಿ, ಬಂದು ನೋಡುವಾಗ. ಹೌದಾ? ಚಿಕನ್ ಮಟನ್. ಗಾಯ್ಸ್, ಇವತ್ತಿನ ಲಾಗ್ ಮುಗೀತು, ಎಲ್ಲ ಕಂಪ್ಲೀಟ್ ಆಯ್ತು. ಟೈಮ್ ಈಗ 5:15. ಊಟನೂ ಮಾಡಿಲ್ಲ, ಒಂದು ಪಪ್ಸ್ ತಿಂದೆ ಹೊರಗಡೆ ಬೇಕ್ರಿಲಿ. ಸೊ ಇವಾಗ ಊರ್ ಕಡೆ ಹೋಗ್ತಾ ಇದ್ದೀನಿ. ಇವತ್ತಿಂದು ಟೋಟಲ್ ಸೇಲ್ಸ್ ಬಂದು 42 ಸಿಲಿಂಡರ್ ಆಗಿದೆ. ಮನೆ ಕಡೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನು ನಿಮಗೇನಾರ ಗ್ಯಾಸ್ ಬಗ್ಗೆ ಡೌಟ್ಸ್ ಇದ್ದರೆ ಕೇಳಿ, ನನಗೆ ತಿಳಿದಿರೋದನ್ನು ನಾನು ಹೇಳ್ತೀನಿ ಅಷ್ಟೇ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಏನಪ್ಪ ಸಣ್ಣಲ್ಲಿ ಕೇಳ್ತಾನೆ ಅಂತ ಬೇಜಾರು ಮಾಡ್ಕೋಬೇಡಿ. ವಿಡಿಯೋ ಸ್ಟಾರ್ಟಿಂಗಲ್ಲೂ ಕೇಳ್ತಾನೆ, ಎಂಡಿಂಗಲ್ಲೂ ಕೇಳ್ತಾನೆ ಅಂತ ಬೇಜಾರು ಮಾಡ್ಕೋಬೇಡಿ. ಬರೀ 7 ಜನ ಸಬ್ಸ್ಕ್ರೈಬರ್ ಇದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.